ಬೆಂಗಳೂರಲ್ಲಿ ಆಟೋ ಚಾಲಕರಿಗೆ ಶಾಕ್ ಅನ್ನು ಕೊಟ್ಟಿದೆ ಆರ್ಟಿಒ. ಕಾನೂನು ಉಲ್ಲಂಘನೆ ಮಾಡಿದ 15 ಆಟೋಗಳನ್ನು ಸೀಸ್ ಮಾಡಿದ್ದಾರೆ. ದುಪ್ಪಟ್ಟು ದರ ವಸೂಲಿ ವಿರುದ್ಧ ಈಗ ಆರ್ಟಿಒ ಸಮರವನ್ನು ಸಾರಿದೆ. ಯಾಕಂತ ಹೇಳಿದ್ರೆ ಕೆಲ ಆಟೋ ಚಾಲಕರು ಹಗಲು ದರೋಡೆಗೆ ಇಳಿದಿದ್ದಾರೆ. ಬೇಕಾಬಿಟ್ಟಿಯಾಗಿ ದರಗಳನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದೆ ರೇಟ್ ಕೊಡಲೇಬೇಕು, ಕೊಡದೇ ಇದ್ರೆ ರೌಡಿಸಮ್ ರೀ. ಎಷ್ಟೋ ವಿಡಿಯೋ ವೈರಲ್ ಆಗಿರೋದನ್ನು ನೋಡಿದ್ದೇವೆ. ಅವಾಚ್ಯ ಶಬ್ದಗಳನ್ನು ಬೈತಾರೆ, ಕೆಲವೊಂದ್ಸರಿ ಹಲ್ಲೆನ ಮಾಡ್ತಾರೆ, ದಾಳಿ ಮಾಡಿದಂಥ ವರದಿಗಳಾಗಿದ್ದಾವೆ. ಆರ್ಟಿಒ ಈಗ ಬೀದಿಗಿಳಿದಿದೆ. ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಮೇರೆಗೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ದುಪ್ಪಟ್ಟು ವಸೂಲಿ ಮಾಡುವವರ ಪರವಾನಗಿ ರದ್ದು ಮಾಡಲಾಗುತ್ತೆ, ಲೈಸೆನ್ಸ್ ರದ್ದಾಗುತ್ತೆ, ನೋಡಿ ಪರ್ಮಿಟ್ ಕೂಡ ನಿಮ್ದು ರದ್ದಾಗುತ್ತೆ. ಭಾಳ ಕೇರ್ಫುಲ್ ಆಗಿರ್ಬೇಕು ಆಟೋ ಚಾಲಕರು. ಹೇಳೋರು ಕೇಳೋರು ಇಲ್ಲ ಅಂತ ಅಂದ್ಕೊಳ್ಬೇಡಿ. ಆರ್ಟಿಒ ಅಧಿಕಾರಿಗಳು ಈಗ ಬೀದಿಗಿಳಿದಿದ್ದಾರೆ. ಜೊತೆಗೆ ಟ್ರಾಫಿಕ್ ಪೊಲೀಸರಿಗೂ ಕೂಡ ಕೆಲವೊಂದಿಷ್ಟು ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಪತ್ರ ಬರೆದಿದ್ರು. ಸರ್ಕಾರ ನಿಗದಿ ಮಾಡಿರುವಂಥ ದರವನ್ನು ನಮೂದು ಮಾಡಬೇಕು, ಇದಕ್ಕಿಂತ ಹೆಚ್ಚಿನ ದರ ವಸೂಲಿ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದಾವೆ, ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಇನ್ನು ಆ್ಯಪ್ ಆಧಾರಿತ ಆಟೋಗಳಿದಾವಲ್ಲ, ಓಲಾ, ಊಬರ್ ಇನ್ನಿತರ ಆ್ಯಪ್ಗಳ ಮೂಲಕ ಏನು ಓಡಾಡ್ತಾ ಇದ್ದಾರೆ, ಇಂತಹ ವಾಹನಗಳ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಿ. ವಸೂಲಿ ಮಾಡುವ ಆಟೋ ವಾಹನಗಳ ಪರ್ಮಿಟ್ ರದ್ದು ಮಾಡಿ. ಸಾರಿಗೆ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ಗಳು ಸಿಕ್ಕಾಬಟ್ಟೆ ಬರೋಕ್ಕೆ ಶುರುವಾಯಿತು. ಎಂತಿಂಥ ರೇಟನ್ನು ಹಾಕ್ತಾಯಿದ್ರು. ಒಂದು ಕಿಲೋಮೀಟ್ರ್ ರೀ, ಅದು ಮೀಟರ್ ಹಾಕುವಂಥ ಅದಕ್ಕೂ ಹಾಕಲ್ಲ. ಕನಿಷ್ಠ ಅಂದರೆ 30 ರೂಪಾಯಿ ತೊಗೋಬೇಕು, 70 ರೂಪಾಯಿ ತೊಗೊಂಡ್ರಂತೆ. ಯಾರೋ ಒಬ್ಬರು ಲೇಡಿ ಹೇಳ್ತಾ ಇದ್ರು. ಇನ್ನೊಬ್ರು ಯಾರೋ 100 ರೂಪಾಯಿ ಕೇಳಿದ್ರಂತೆ 2 ಕಿಲೋಮೀಟ್ರಿಗೆ. ಹಾಗಾಗಿನೇ ಇಲ್ಲೇನಾಗ್ತಾ ಇದೆ, ಬೇಕಾಬಿಟ್ಟಿಯಾಗಿ ಬನ್ನಿ ಬೇಕಾದರೆ ಹೊರಡಿ, ಆ ರೀತಿಯಾಗಿ ಆಟೋ ಚಾಲಕರು ಕೆಲವರು ನಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಆ್ಯಪ್ಗಳಿದಾವಲ್ಲ, ಅದರಲ್ಲಿ ಬುಕ್ ಮಾಡಿದ್ರು ಅಷ್ಟೇ 4-5 ಕಿಲೋಮೀಟ್ರಿಗೆ 150-200 ರೂಪಾಯಿ ತೋರಿಸ್ತಾ ಇರುತ್ತೆ. ಮಿನಿಮಮ್ ಚಾರ್ಜು ಅದೆಲ್ಲ ಅದರ ಬಗ್ಗೆ ನಾವು ಮಿನಿಮಮ್ ಚಾರ್ಜ್ ಅಂತ ಇದು ಮಾಡಿದರೂ ಕೂಡ ಅಲ್ಲಿ 5 ರೂಪಾಯಿ 10 ರೂಪಾಯಿ ಅಷ್ಟೇ ಕಡಿಮೆ ಆಗುತ್ತೆ. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್ ಹೆಗಡೆ, ಈ ಓಲಾ, ಊಬರ್, ಬೈಕ್ ಟ್ಯಾಕ್ಸಿ ಬಂದಾದ ಮೇಲೆ ಕೆಲ ಆಟೋ ಚಾಲಕರ ಉಪಟಳ ಹೆಚ್ಚಾಗ್ತಾ ಇದೆ. ಹಗಲು ದರೋಡೆಗೆ ಇಳಿದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕೆಲ ಆಟೋ ಚಾಲಕರು ಯಾವ ರೀತಿ ಆರೋಪಗಳಿತ್ತು, ಆರ್ಟಿಒ ಯಾವ ರೀತಿ ಸಮರ ಸಾರಿದೆ ಅಂಥವರ ವಿರುದ್ಧ? ಪ್ರಭು, ಅಗ್ರಿಗೇಟರ್ ಆಪ್ ಆಧಾರಿತ ಬೈಕ್ ಸೇವೆ ಏನಿದೆ ಅದು ನಿಷೇಧಿತವಾದಂತ ಹಿನ್ನೆಲೆಯಲ್ಲಿ ಅದನ್ನ ಆ ಮೂಲಕ ಪ್ರಯಾಣ ಮಾಡ್ತಾ ಇದ್ದಂತ ಬಹುತೇಕ ಪ್ರಯಾಣಿಕರು ಆಟೋವನ್ನು ಅವಲಂಬಿಸುವಂತ ಪ್ರಕ್ರಿಯೆಗಳಾಗ್ತಾ ಇದೆ. ಅದರಿಂದ ಆಟೋ ಚಾಲಕರು ಕೂಡ ನಗರದಲ್ಲಿ ದುಪ್ಪಟ್ಟು ವಸೂಲಿಯನ್ನ ಮಾಡುವಂತ ಪ್ರಕ್ರಿಯೆಗಳಾಗಿತ್ತು. ಈ ಬಗ್ಗೆ ಸಾರಿಗೆ ಇಲಾಖೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ದೂರುಗಳು, ಆಕ್ಷೇಪಗಳು ವ್ಯಕ್ತವಾಗಿತ್ತು. ಅದನ್ನು ಮನಗಂಡಂತಹ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಆಯುಕ್ತರಿಗೆ ಒಂದು ಸ್ಪಷ್ಟವಾದಂತಹ ಸೂಚನೆ ನೀಡ್ತಾರೆ. ಎಲ್ಲೆಲ್ಲಿ ನಿಯಮ ಬಾಹಿರವಾಗಿ ಏನು ಪ್ರಯಾಣಿಕರಿಂದ ವಸೂಲಿ ಪ್ರಕ್ರಿಯೆ ಆಗ್ತದೆ ಅಂತಹ ಪ್ರದೇಶಗಳಲ್ಲಿ ರೇಟ್ ಮಾಡಿ ಅಂತಹ ಆಟೋ ಚಾಲಕರ ವಿರುದ್ಧ ದಂಡವನ್ನು ಹಾಕುವಂಥದ್ದು, ಲೈಸೆನ್ಸ್ ಅನ್ನ ರದ್ದು ಮಾಡುವಂತ ಪ್ರಕ್ರಿಯೆಗಳಾಗಬೇಕು ಅನ್ನುವಂಥದ್ದು. ಇನ್ನೊಂದು ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಂಚಾರಿ ಪೊಲೀಸರು ಕೂಡ ಆಕ್ಟಿವ್ ಆಗಿರುವಂತದ್ದು. ಮಫ್ತಿಯಲ್ಲಿ ಹೋಗುವಂತ ಅಂದ್ರೆ ಮಲ್ಲೇಶ್ವರಂನ ಮಂತ್ರಿಮಾಲ್ ಮೆಟ್ರೋ ಸ್ಟೇಷನ್, ಹಾಗೇನೆ ಲೂಲು ಮಾಲ್, ಮೆಜೆಸ್ಟಿಕ್ ಬಸ್ ನಿಲ್ದಾಣಗಳು, ಹಾಗೇನೆ ಜಯನಗರ, ಸೌತ್ ಎಂಡ್ ಸರ್ಕಲ್, ಶಾಂತಿನಗರ, ಹೀಗೆ ಹಲವು ಬಸ್ ನಿಲ್ದಾಣಗಳು, ಮೆಟ್ರೋ ನಿಲ್ದಾಣದ ಮುಂಭಾಗ ಜನಸಂದಣಿ ಆಗುವಂತಹ ಪ್ರದೇಶಗಳಲ್ಲಿ ಇವತ್ತು ಮಫ್ತಿಯಲ್ಲಿ ಕೆಲವರು ಅಂದ್ರೆ ಸಂಚಾರಿ ಪೊಲೀಸರು ರೇಡ್ ಮಾಡಿದ್ರೆ, ಕೆಲವರು ನೇರವಾಗಿ ಪ್ರಯಾಣಿಕರ ವಿರುದ್ಧ ಮಾತನಾಡುವಂತವ್ರು ಅಥವಾ ಪ್ರಯಾಣಿಕರಿಗೆ ನನಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಡಿಮಾಂಡ್ ಮಾಡುವಂತಹ ಆಟೋದವರನ್ನ ಹಿಡಿಯುವಂತದ್ದು, ಅವರಿಗೆ ದಂಡವನ್ನು ಹಾಕುವಂತ ಪ್ರಕ್ರಿಯೆಗಳಾಗಿತ್ತು. ಸರಿಸುಮಾರು 200ಕ್ಕೂ ಹೆಚ್ಚು ಆಟೋಗಳು ಇವತ್ತು ಸೀಸ್ ಆಗಿವೆ. ಇದಲ್ಲದೇನೆ ಯೂನಿಫಾರ್ಮ್ ಹಾಕಿಕೊಳ್ಳದೇನೆ ಬರುವಂತದ್ದು, ಮೀಟರ್ ಅನ್ನ ಹಾಕದೇನೆ ಪ್ರಯಾಣಿಕರನ್ನ ಕರ್ಕೊಂಡು ಹೋಗುವಂತಹ ಒಂದಿಷ್ಟು ಕೇಸ್ಗಳು ಅದು ಆಟೋ ಚಾಲಕರು ಮಾಡ್ತಿರುವಂತದ್ದು ಟ್ರಾಫಿಕ್ ಪೊಲೀಸರಿಗೆ ಗಮನಕ್ಕೆ ಬಂದಿದೆ. ಅವ್ರ ಮೇಲೆ ಕೂಡ ದಂಡ ಹಾಕುವಂತ ಪ್ರಕ್ರಿಯೆ ಆಗಿದೆ. ಅದ್ರ ಜೊತೆಗೇನೆ ರ್ಯಾಪಿಡೋ ಆಪ್ ಗಳನ್ನ ಬಳಸುವಂತಹ ಪ್ರವೃತ್ತಿಗಳು ಮತ್ತೆ ಮುಂದುವರೆದಿರುವಂತದ್ದು. ಆ ತರದ ಒಂದು ಅಗ್ರಿಗೇಟರ್ ಆಪ್ ಗಳ ಮೇಲೂ ಕೂಡ ಈಗ ಸಾರಿಗೆ ಇಲಾಖೆ ನಿಗಾ ಇಟ್ಟಿದೆ. ಅವರು ಕಿಲೋಮೀಟರ್ಗೆ ಎಷ್ಟರ ಮಟ್ಟಿಗೆ ದರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಪರಿಶೀಲಿಸಲಾಗುತ್ತೆ. ಅದನ್ನ ಮಾನಿಟರ್ ಮಾಡೋ ಮೂಲಕ ಆ ತರದ ಆಪ್ಗಳಿದ್ರೆ, ಅಗ್ರಿಗೇಟರ್ ಆಪ್ಗಳಿದ್ರೆ ಅವ್ರನ್ನು ನಿಷೇಧ ಮಾಡಲಿಕ್ಕೆ ಈಗ ಆರ್ಟಿಒ ಇಲಾಖೆ ಚಿಂತನೆ ಮಾಡ್ತಾ ಇರುವಂತದ್ದು.
ಗಣೇಶ್ ಹೆಗಡೆ, ಈಗ ಈ ಆಟೋ ಸಂಘಟನೆಗಳಿರ್ತವೆ, ಸಂಘ ಸಂಸ್ಥೆಗಳು ಅಂತ ಇರ್ತವೆ. ಈ ಆಟೋ ದರ ಹೆಚ್ಚು ಮಾಡಬೇಕು ಅನ್ನೋ ಟೈಮ್ನಲ್ಲಿ ಎಲ್ಲೇ ಇದ್ರೂ ಕೂಡ ಬರ್ತಾರೆ, ಸಭೆಗಳ ಮೇಲೆ ಸಭೆ ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಈಗ ಅಲ್ಲಿ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಈ ಈ ಈ ಟೈಮ್ನಲ್ಲಿ ಅವ್ರು ಯಾರು ಕೂಡ ಧ್ವನಿನೇ ಎತ್ತೋದಿಲ್ಲವಲ್ಲ, ಹೊರಗಡೆನೇ ಬರೋದಿಲ್ಲಲ್ಲ ಅಂತ. ಖಂಡಿತವಾಗ್ಲೂ ಇದು ಸಹಜವಾಗಿ ಈ ತರದ ಪ್ರಶ್ನೆ ಈಗ ಸಂಘಟನೆಗಳ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ತೇಲ ಬೆಲೆ ಏರಿಕೆ ಆಗಿದೆ, ಮೂಲಭೂತ ಸೌಕರ್ಯಗಳ ಬೆಲೆ ಏರಿಕೆ ಆಗಿದೆ. ಹಾಗಾಗಿ ನಾವು ಕೂಡ ದರವನ್ನು ಏರಿಕೆ ಮಾಡ್ತೀವಿ. ಅದರಲ್ಲೂ ಕೂಡ ಬಸ್ ದರ, ಮೆಟ್ರೋ ದರ, ಈ ತರದ ದರಗಳು ಏರಿಕೆ ಆದ ಹಿನ್ನೆಲೆಯಲ್ಲಿ ನಾವು ಕೂಡ ಮಾಡ್ತೀವಿ ಅನ್ನುವಂತಹ ಒತ್ತಾಯವನ್ನ ಸಾಕಷ್ಟು ಬಾರಿ ಆಟೋ ಸಂಘಟನೆಗಳು ಮಾಡ್ತಾ ಇವೆ. ಅದರಲ್ಲೂ ಕೂಡ ಸಾರಿಗೆ ಇಲಾಖೆ ಹಾಗೂ ಸಂಚಾರಿ ಪೊಲೀಸರಿಗೆ ಹಲವು ಮನವಿಗಳನ್ನ, ಸಂಚಾರಿ ಪೊಲೀಸ್ ಆಯುಕ್ತರಿಗೆ ಹಲವು ಮನವಿಗಳನ್ನು ಕೂಡ ಈಗ ಆಟೋ ಯೂನಿಯನ್ನವರು ಕೊಡ್ತಾ ಇರುವಂತದ್ದು. ಅದರ ನಡುವೆ ಕೂಡ ದುಪ್ಪಟ್ಟು ವಸೂಲಿಯನ್ನ ಯಾರ ಗಮನಕ್ಕೂ ಇಲ್ಲದೆ, ಈ ಅಧಿಕಾರಿಗಳ ಗಮನಕ್ಕೂ ಬಾರದೆ ಅಥವಾ ಅವರ ಅನುಮತಿಯನ್ನು ಪಡೆಯದೇನೆ ಪ್ರಯಾಣಿಕರಿಂದ ದುಪ್ಪಟ್ಟು ವಸೂಲಿಯನ್ನ ಮಾಡ್ತಾ ಇರುವಂತಹ ಘಟನೆಗಳು ಮರುಕಳಿಸುವ ಸಂದರ್ಭದಲ್ಲಿ ಇದು ಸಹಜವಾಗಿ ಸಂಘಟನೆಗಳಿಗೆ ಇರುಸು ಮುರುಸು ಉಂಟು ಮಾಡಿರುವಂತದ್ದು. ಈ ತರದ ಘಟನೆಗಳಾದಾಗ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯಲ್ಲಿ ಹಿಂದೇಟ್ ಹಾಕುವಂತ ಪ್ರವೃತ್ತಿಗಳು ಕೂಡ ಈಗ ಸಂಘಟನೆಗಳಿಂದ ಕಂಡು ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಮಾಹಿತಿಗೆ.